ಬರದ ನಾಡಲ್ಲಿ ಆಪಲ್ ಬೆಳೆದು ಸೈ ಎನಿಸಿಕೊಂಡ ಯುವ ರೈತ. ಕಡಿಮೆ ನೀರಲ್ಲಿ ಆಪಲ್ ಬೆಳೆದು ರೈತನ ಸಾಧನೆ. ಬರದ ನಾಡು ಅಂತಲೇ ಗುರುತಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವ ರೈತನೊಬ್ಬ ನೀರಿನ ಕೊರತೆ, ಬಿಸಿಲಿನ ತಾಪಮಾನದ ನಡುವೆಯೂ ಆಪಲ್ ಅನ್ನ ಬೆಳೆದು ಎಲ್ಲರ ಗಮನ ಸೆಳೆದಿದ್ದಾನೆ. ಸಾಮಾನ್ಯವಾಗಿ ಹಿಮ ಪ್ರದೇಶಗಳಲ್ಲಿ ಬೆಳೆಯುವ ಆಪಲ್ ಹಣ್ಣು ಇದೀಗ ಬರದ ನಾಡಿನ ಮಣ್ಣಲ್ಲೂ ಫಲ ನೀಡಿದ್ದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಹಸಿರು ಹೊದಿಕೆಯ ನಡುವೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸ್ತಾ ಇರುವ ಆಪಲ್ ಹಣ್ಣುಗಳು ಕಣ್ಣಿಗೆ ಹಬ್ಬದಂತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಅನಿಲ್ ಎಂಬ ಯುವ ರೈತನ ತೋಟದಲ್ಲಿ. ಕಡಿಮೆ ನೀರಿನಲ್ಲಿಯೇ ಹೊಸ ಪ್ರಯೋಗಕ್ಕೆ ಮುಂದಾದ ಈ ಯುವ ರೈತ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಆಪಲ್ ಬೆಳೆಗೆ ಕೈ ಹಾಕಿ ಯಶಸ್ಸನ್ನ ಕಂಡಿದ್ದಾನೆ. ಇನ್ನು ಆರಂಭದಲ್ಲಿ ಹಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು. ಇದೀಗ ಆಪಲ್ ಬೆಳೆದು ಫಲ ನೀಡ್ತಾ ಇರುವುದು ಸುತ್ತಮುತ್ತಲಿನ ರೈತರ ಅಚ್ಚರಿಗೆ ಕಾರಣ ಆಗಿದೆ. ತನ್ನ 2 ಎಕರೆ ಜಮೀನಿನಲ್ಲಿ ಸುಮಾರು 5-6 ಲಕ್ಷ ರೂಪಾಯಿ ವೆಚ್ಚ ಮಾಡಿ 400 ಆಪಲ್ ಗಿಡಗಳನ್ನು ನೆಟ್ಟಿದ್ದ ಅನಿಲ್ ಕಳೆದ 1.5 ವರ್ಷಗಳಿಂದ ಮಕ್ಕಳಂತೆ ಸಾಕಿ ಸಲಹಿದ್ದಾನೆ. ಈಗ ಆ ಪರಿಶ್ರಮಕ್ಕೆ ಫಲ ಸಿಕ್ಕಿದ್ದು ಚಿಕ್ಕಬಳ್ಳಾಪುರದಲ್ಲಿಯೇ ಆಪಲ್ ಬೆಳೆದು ಯಶಸ್ಸು ಕಂಡ ರೈತನಾಗಿ ಗುರುತಿಸಿಕೊಂಡಿದ್ದಾನೆ. ಅಣ್ಣ, ಗಿಡಗಳನ್ನು ನಾವು ಸಸಿ ನೆಟ್ಟಾಗ್ಲಿಂದ ಇದು 1 ವರ್ಷದ ಮೇಲೆ 5 ತಿಂಗಳಾಗಿದೆ. ಒಂದು 4 ತಿಂಗಳಾದ್ಮೇಲೆ ಒಂದೇನ್ ಮಾಡ್ದಂದ್ರೆ ಆ ಒಂದು ಸುಳಿ ಏನಿರ್ತದೆ ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಆವಾಗ ಏನಾಗ್ತದೆ, ಅದು ಬ್ರಾಂಚಸ್ ಓಪನ್ ಆಗಿ ಮತ್ತೆ ಒಂದು 3-4 ಬರ್ತದೆ ಮೇಲೆ. ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಅದನ್ನು ಮತ್ತೆ ಕಟ್ ಮಾಡ್ಬೇಕಾಗ್ತದೆ. ಮತ್ತೆ ಅದರಲ್ಲಿ ಮತ್ತೆ ಬ್ರಾಂಚಸ್ ಓಪನ್ ಆಗಿ ಮತ್ತೆ ಸ್ವಲ್ಪ ಮೇಲೆ ಬರ್ತಾ ಇರ್ತದೆ. ಸೊ ಆ ರೀತಿಯಾಗಿ ಒಂದು ವರ್ಷಗಳ ಕಾಲ ನಾವು ಗಿಡನ ನೀಟಾಗಿ ಸಾಕೊಂತ ಅದನ್ನ ಪೋಷಣೆ ಮಾಡಿದ್ವಿ. ತದನಂತರ ನವೆಂಬರ್ ಅಲ್ಲಿ ನಾವು ಡ್ರೈಗೆ ಬಿಟ್ಬಿಡ್ತೀವಿ. ಯಾಕಪ್ಪ ಅಂದ್ರೆ ನವೆಂಬರ್-ಡಿಸೆಂಬರ್ ಡ್ರೈ ಆಗ್ತದೆ ಫುಲ್ಲು ಗಿಡ. ಆಮೇಲೆ ಜನವರಿಯಿಂದ ಏನಾಗ್ತದೆ, ಮಂಜು ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಗಿಡ ಆ ಒಂದು ಮೊಗ್ಗು ಬರ್ಬೇಕಂದ್ರೆ ನಮ್ಗೆ ಯಾವ ರೀತಿ ಚಳಿ ಅಂತೇಳಿ ನಾವು ಶೆಟ್ರನ್ನು ಧರಿಸ್ತೀವಿ, ಚಳಿ ಅಂತ ಒಂದು ಬೆಲ್ಶೀಟ್ ಅನ್ನು ಉತ್ಕೊಂಡು ಮುಳ್ಕೊಂಡ್ಬಿಡ್ತೀವಿ. ಸೊ ಆ ಸಮಯದಲ್ಲಿ ಇದು ನಾವು ಕಟಿಂಗ್ ಹಾಕ್ಬೇಕಾಗ್ತದೆ, ಕಟಿಂಗ್ ಮಾಡ್ಬೇಕಾಗ್ತದೆ. ಅಷ್ಟೊತ್ತಿಗೆಲ್ಲಾನು ಡ್ರೈ ಆಗಿರ್ತದೆ, ಎಲ್ಲ ಉದುರಿರ್ತದೆ. ನಾವು ಆವಾಗ ಸಸ್ಯನ ಅವರ ಮಾರ್ಗದರ್ಶನ ತಗೊಂಡು ಅವರೇ ಬಂದು ಇಲ್ಲಿ ಕಟಿಂಗ್ ಅನ್ನು ಮಾಡಿಕೊಟ್ಟಿರ್ತಾರೆ. ತದನಂತರ ಇನ್ನು ಜನವರಿ 12ನೇ ತಾರೀಕು ನಾವೇನು ಕಟಿಂಗ್ ಮಾಡಿದಂಥದ್ದು. ಆಮೇಲೆ ಒಂದು 3 ತಿಂಗಳಿಗೆಲ್ಲ ಎಲ್ಲ ಓಪನ್ ಆಗಿ ಕ್ಲೀನ್ ಆಗಿ ಒಂದು ಕಾಯಿ ಚೆನ್ನಾಗಿ ಕಚ್ಕೊಂಡು ಪಾಮಿನೇಷನ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಫಸಲು ಬಂದಿದೆ ಅಣ್ಣ. ನಿಮ್ಗೆ ಯಾವ ತರ ಅನ್ಸುತ್ತಾನೆ? ತುಂಬಾ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ. ಬೆಳಿಬಹುದು ನಾವು ನಾನು ಮುಂದೆ ಕೂಡ ದಾಳಂಬ್ರಿ ಸ್ವಲ್ಪ ಇದೆ. ದಾಳಂಬ್ರಿ ಎಷ್ಟು ವರ್ಷ ಇತ್ತು ಗೊತ್ತಿಲ್ಲ. ಅದು ಹೋದ್ಮೇಲೆ ಮತ್ತೆ ಅದಕ್ಕೂ ಕೂಡ ಆಪಲ್ಲೇ ಹಾಕೋಣ ಅಂತೇಳಿ ಡಿಸೈಡ್ ಆಗಿದ್ದೀನಿ. ಯಾಕಂದ್ರೆ ದಾಳಂಬ್ರಿಗೆ ಹೋಲಿಕೆ ಮಾಡಿದ್ರೆ ಆಪಲ್ ತುಂಬಾ ಈಸಿ ಬೆಳೆಯುವಂಥದ್ದು. ದಾಳಂಬ್ರಿಗಿಂತ ಕಡಿಮೆ ಖರ್ಚು ಕೂಡ ಇದಕ್ಕೆ ನಮ್ಗೆ ಅನ್ವಯಿಸ್ತದೆ. ದಾಳಂಬ್ರಿಗೆ ಹೆಚ್ಚಿನ ಖರ್ಚಿರ್ತದೆ, ಇದಕ್ಕೆ ಕಡಿಮೆ ಖರ್ಚಿರ್ತದೆ. ಧೈರ್ಯವಾಗಿ ಆರಾಧ್ಯ ನರ್ಸರಿಯಲ್ಲಿ ಗಿಡಗಳನ್ನು ತಗೋಬಹುದು. ಯಾಕಂದ್ರೆ ಒಳ್ಳೆ ಒಂದು ಕ್ವಾಲಿಟಿ ಇರುವಂತ ಗಿಡಗಳು ಆರಾಧ್ಯ ನರ್ಸರಿಯಲ್ಲಿ ಗುಬ್ಬಿಯಲ್ಲಿ ಸಿಗ್ತದೆ. ಯಾಕಂದ್ರೆ ನನಗೆ ಸುಮಾರು ಜನ ರೈತರು ಕೇಳಿದ್ರು, ಫಸ್ಟ್ ಎಲ್ಲ ಬಂದು ಎಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಏನಪ್ಪಾ ನೀನ್ ಇಲ್ಲಿ ಆಪಲ್ ಗಿಡಗಳು ಆಗ್ತಾ ಇದೆಯಾ, ಬೇರೆ ದೇಶಗಳಲ್ಲಿ ಬೆಳೆಯೋದು, ಇಲ್ಲೆಲ್ಲಿ ಏನಕ್ಕೆ ಆಗ್ತಾ ಇದೆಯಾ, ಬೆಳೆಯಲ್ಲ ಅಂದ್ರು. ನಾನು ಚಾಲೆಂಜಿಂಗ್ ತಗೊಂಡು ಬೆಳೆದಿದ್ರು ಪರವಾಗಿಲ್ಲ, ಒಂದು ಟ್ರಯಲ್ ಮಾಡೇ ನೋಡ್ಬಿಡೋಣ ಅಂತ ಆಗದೆ. ಇವಾಗ ಎಲ್ಲ ಕಾಯಿ ನೋಡಿ, ಕಲ್ಲರ್ ನೋಡಿ, ಪ್ರತಿಯೊಬ್ರು ನಮ್ಗೊಂದು 200 ಗಿಡ ಹೇಳು, ನಮ್ಗೊಂದು 500 ಗಿಡ ಹೇಳು ಅಂತೇಳಿ ತುಂಬಾ ಜನ ಅಕ್ಕಪಕ್ಕ ಹಳ್ಳಿಯವರು ಕೂಡ ಕೇಳ್ತಾ ಇದ್ದಾರೆ. ಸೆಷನ್ ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಇವಾಗ ಎಲ್ಲರೂ ಕೂಡ ಹಾಕೋದಕ್ಕೆ ಧೈರ್ಯ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅನಿಲ್ದು ಬಂದಿದೆ, ನಾವು ಹಾಕಬಹುದು ಅಂತ. ಯಾಕಂದ್ರೆ ಖರ್ಚು ಬೇರೆ ಕಡಿಮೆ. ಯಾಕಂದ್ರೆ ಫಸ್ಟ್ ಬೆಳೆಗೆ ಸ್ವಲ್ಪ ಫೆನ್ಸಿಂಗ್ದು, ಗಿಡಗಳದು ಇದ್ರ ಸ್ವಲ್ಪ ಖರ್ಚು ಇರ್ತದೆ. ಆಮೇಲೆ 2ನೇ ಬೆಳೆಗೆ ಏನು ಫೆನ್ಸಿಂಗ್ ಇರಲ್ಲ, ಗಿಡಗಳದ್ದು ಇರಲ್ಲ. ಬೇರೆ ಮಾಮೂಲಿ
ಆರ್ಗ್ಯಾನಿಕ್ ಆದ್ರೂ ಬೆಳಿಬೋದು, ಇಲ್ಲ ಮದ್ದುಗಳಲ್ಲಾದ್ರೂ ಕೂಡ ಬೆಳಿಬೋದು. ಬಟ್ ಅದು ಮಾತ್ರ ಖರ್ಚಿರ್ತದೆ ಅಷ್ಟೇ. ಆಮೇಲೆ ಫೆನ್ಸಿಂಗ್ ಗಿಡಗಳು ಇರಲ್ಲ. ಸೊ ಅದರಿಂದ ಆರಾಮಾಗಿ ದಾಳಿಂಬೆ ಹೋಲಿಕೆ ಮಾಡ್ಕೊಂಡ್ರೆ ಆಪಲ್ ಬೆಳಿಬಹುದು. ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಶಶಿಕುಮಾರ್ ಎಂಬುವವರ ಬಳಿ ಕಾಶ್ಮೀರ ತಳಿಯ ಆಪಲ್ ಸಸ್ಯಗಳನ್ನು ತಂದು ನೆಟ್ಟಿದ್ದ ರೈತ ಡ್ರಿಪ್ ನೀರಾವರಿ ಮೂಲಕ ತೋಟ ನಿರ್ವಹಣೆ ಮಾಡುತ್ತಿದ್ದಾರೆ. ಹೊರ ರಾಜ್ಯದಿಂದ ತರಿಸಿದ ವಿಶೇಷ ತಳಿಯ ಆಪಲ್ ಗಿಡಗಳು ಕಡಿಮೆ ನೀರಿನಲ್ಲಿಯೂ ಉತ್ತಮವಾಗಿ ಬೆಳೆದಿದ್ದು, ಕೃಷಿಯಲ್ಲಿ ಹೊಸ ಪ್ರಯೋಗಗಳಿಗೆ ಯುವಕರು ಮುಂದಾಗಬೇಕೆಂದು ರೈತ ಕರೆ ನೀಡಿದ್ದಾರೆ. ಆಪಲ್ ಕೃಷಿನಲ್ಲಿ ಕರ್ನಾಟಕದಲ್ಲಿ ಮೈನ್ ಬರ್ತಕ್ಕಂಥದ್ದು 3 ವೆರೈಟಿ. ಆ 3 ವೆರೈಟಿನಲ್ಲಿ ಇದು ಬಂದು ಹರ್ಮನ್ 99, ಸೆರಮನ್ 99 ಅಂತಾರೆ, ಹರ್ಮನ್ 99 ಅಂತಾರೆ. ಇದು ಬಂದು ಡಾರ್ಸೆಟ್ ಗೋಲ್ಡ್. ಕರ್ನಾಟಕದಲ್ಲಿ 40 ಡಿಗ್ರಿ 45 ಡಿಗ್ರಿ ಟೆಂಪರೇಚರ್ ಇದೆ. ಈ ಟೆಂಪರೇಚರ್ ಅಲ್ಲಿ ತಡ್ಕೊಂಡು ಬರ್ತಕ್ಕಂಥ ಆಪಲ್ ವೆರೈಟೀಸ್ ಅಲ್ಲಿ 3 ಇದೆ ಮೈನ್ ಆಗಿ. ಒಂದು ಬಂದು ಡಾರ್ಸೆಟ್ ಗೋಲ್ಡನ್ ಅಂತ ನೋಡಿ, ಡಾರ್ಸೆಟ್ ಗೋಲ್ಡನ್ ಅಂತ ಯಾಕೆ ಕರೀತಾರೆ ಅಂದ್ರೆ ಗೋಲ್ಡ್ ಕಲರ್ ಬರುತ್ತೆ. ಇದು ಆಪಲ್ ರೌಂಡ್ ಶೇಪ್, ಗೋಲ್ಡ್ ಕಲರ್, ತುಂಬಾ ಸ್ವೀಟ್ ಆಗಿರುತ್ತೆ. ಇದು ಇದೇ ಕಲರ್ ಬರೋದು. ಸೊ ಇದನ್ನ ಪಾಲಿನೇಷನ್ ಕೊಡ್ತೀವಿ, ಪರಾಗಸ್ಪರ್ಶಕ್ಕೋಸ್ಕರ ಕೊಡ್ತೀವಿ. ಇದು ಕೂಡ ಡಾರ್ಸೆಟ್ ಗೋಲ್ಡನ್ ಈ ತರ ಕಲರ್ ಬರುತ್ತೆ. ಇದು ಪರಾಗಸ್ಪರ್ಶಕ್ಕೆ, ಯಾಕೆಂದ್ರೆ ಕಾಯಿ ಆಪಲ್ ಅಲ್ಲಿ ಚೆನ್ನಾಗಿ ಬಿಡಬೇಕು ಅಂದ್ರೆ ಒಂದು ಪರಾಗಸ್ಪರ್ಶಕ್ಕೆ ಅಂತ 2-3 ವೆರೈಟೀಸ್ ಇದ್ರೆ ಅದು ಒಂದು ಕ್ರಾಸ್ ಪಾಲಿನೇಷನ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ಅನ್ನ ವೆರೈಟಿ, ಇಸ್ರೇಲ್ ಅನ್ನ ಅಂತ ಈಗ ಕರಿತಾ ಇದ್ದಾರೆ. ಇದೊಂದು ಅನ್ನ ವೆರೈಟಿ. ಇದು ಬಂದು ಹರ್ಮನ್ 99 ವೆರೈಟಿ. ಸೊ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು 3 ವೆರೈಟಿನೂ ಈ ತೋಟಕ್ಕೆ ಕೊಟ್ಟಿದ್ದೀವಿ. ಈ ತೋಟದಲ್ಲೇ ಬಿಟ್ಟಿರ್ತಕ್ಕಂಥ ಕಾಯಿಗಳಿಗೂ ಇದು ನನ್ನ ಪಕ್ಕ ಇರೋದು ಒಂದು ಹರ್ಮನ್ 99 ಆಪಲ್ ಗಿಡ ಇದೆ. ನೀವು ನೋಡ್ಬೋದು ಇಷ್ಟು ಕಾಯಿ ಬಿಟ್ಟಿದೆ ಅಂತ. ಸೊ ಆಪಲ್ ಕೃಷಿನಲ್ಲಿ ನೀವು ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ಹಾಕ್ಬೋದು. ಆ ತರ ಹಾಕಿದ್ರೆ 1 ಎಕರೆಗೆ ಏನಿಲ್ಲ 400 ಗಿಡ ಕೊಡುತ್ತೆ. 400 ಗಿಡ ಕೂತ್ರೆ ನಿಮಗೆ ಆವ್ರೇಜು ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 10 kg ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಎಣಿಸ್ಬೋದು. ಇದ್ರಲ್ಲಿ ಏನಿಲ್ಲ ಅಂದ್ರೂ ನಮಗೆ ಒಂದು 40ರಿಂದ 50 ಆಪಲ್ ಕಾಯಿ ಬಿಟ್ಟಿದೆ. ಒಂದೊಂದು ಆಪಲ್ ಕಾಯಿ ಏನಿಲ್ಲ ಅಂದ್ರೂ ಒಂದು 150ರಿಂದ 200 ಗ್ರಾಮ್ 250 ಗ್ರಾಮ್ ವರೆಗೂ ತೂಗ್ತಾ ಇದೆ, ನೀವು ನೋಡ್ಬೋದು. ಸರಿನಾ? ಸೊ ಈ ರೀತಿ ಒಂದು ಗಿಡಕ್ಕೆ 8ರಿಂದ 10 kg ಆಪಲ್ ಬಂತು ಅಂದ್ರೆ ಇದು ಖಂಡಿತವಾಗ್ಲೂ ಪರಿಶ್ರಮ ಹಾಕ್ಲೇಬೇಕು. ಅಡ್ಗಲ್ ಅನಿಲ್ನವರು, ಈ ತೋಟದ ಮಾಲೀಕರಾದಂಥವ್ರು, ರೈತರಾದಂಥವ್ರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ತುಂಬಾ ಆಪಲ್ ತೋಟಗಳು ನೋಡಿದ್ದೀನಿ, ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿ ಬಂದಿಲ್ಲ. ಯಾಕಂದ್ರೆ ತುಂಬಾ ವಿಡಿಯೋಸ್ ಅಲ್ಲಿ ಏನಂದ್ರೆ ಯಾವ್ದಾದ್ರು ಒಂದು ಗಿಡದಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಗಿಡದ ಮುಂದೆ ನಿಂತು ವಿಡಿಯೋ ಮಾಡ್ತಾರೆ. ಬಟ್ ನಾವು ಆಗಲ್ಲ. ನೋಡಿ, ಇಲ್ಲೂ ಕೂಡ ನೋಡ್ಬೋದು ಕಂಪ್ಲೀಟ್ ಎಲ್ಲ ಇಡೀ ತೋಟನೇ ಕಂಪ್ಲೀಟ್ ಆಗಿ ಇದೇ ರೀತಿ ಕಾಯಿ ಬಿಟ್ಟಿದೆ. ತುಂಬಾ ಗೊಂಚಲಾಗಿ ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ 150 ಕಾಯಿ ವರ್ಗುನು ಬಿಟ್ಟಿದೆ. ಸೊ ಇದನ್ನ ನಾವು ಖಂಡಿತವಾಗ್ಲೂ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಡ್ಗಲ್ ಅನಿಲ್ನವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಪ್ರತಿಯೊಂದು ಮಾರ್ಗದರ್ಶನ ಹಂತದಲ್ಲೂ ನಮ್ಮ ವತಿಯಿಂದ ಕೊಟ್ಟು ಇವತ್ತು ಈ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಬೆಳೆಸಿದ್ದೀವಿ. ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ನಾನು ಪ್ರಜಾಶಕ್ತಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಕಾಯಿಗಳನ್ನ ನಾವು ಈಗ ಕಾಶ್ಮೀರಿಂದ ಬಂದು 3 ತಿಂಗಳು 4 ತಿಂಗಳು ಸ್ಟೋರೇಜ್ ಆಗಿರ್ತಕ್ಕಂಥ ಆಪಲ್ನ ನೀವು 3 ತಿಂಗಳಾದ ನಂತರ ಇಲ್ಲಿ ಬಂದು ಅದು ಮೆತ್ತಗಾಗಿರುತ್ತೆ ಅಂತ ಆಪಲ್ನ ನೀವು ಅಲ್ಲಿ ಅಂಗಡಿಲಿ 250-300 ರೂಪಾಯಿ ಕೊಟ್ಟು ತಗೊಳೋ ಬದಲು ನಮ್ಮ ರೈತರಿಗೆ ಹೆಲ್ಪ್ ಆಗೋ ರೀತಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಈ ತೋಟ ಬಂದಿರೋದು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇಶಾ ಫೌಂಡೇಶನ್ಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಜಾಗದಲ್ಲಿದೆ ಈ ತೋಟ ಬಂದು. ಸೊ ಈ ತೋಟಕ್ಕೆ ನೀವು ಡೈರೆಕ್ಟ್ ವಿಸಿಟ್ ಮಾಡ್ಬೋದು. ನಾನು ನಮ್ಮ ರೈತರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಇದರ ಉದ್ದೇಶ ಇಷ್ಟೇನೆ, ನಮ್ಮ ಕರ್ನಾಟಕದಲ್ಲಿ ಬೆವರು ಸುರಿಸಿ ತುಂಬಾ ಕಷ್ಟಪಟ್ಟು ಯಾರು ಆಗ್ದಲೇ ಇರ್ತಕ್ಕಂಥ ಒಂದು ಕೆಲಸನ, ಒಂದು ಕೃಷಿನ ಮಾಡಿ ತೋರಿಸಿರ್ತಕ್ಕಂಥ ಅನಿಲ್ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಮ್ಮ ವತಿಯಿಂದ. ಸೊ ನನ್ನ ಉದ್ದೇಶ ಇಷ್ಟೇನೆ, ಅವ್ರದ್ದು ಮಾರ್ಕೆಟಿಂಗ್ ಡೈರೆಕ್ಟ್ ಆಗಲಿ ಅಂತ. ಈಗ ಇವರು ಆಲ್ರೆಡಿ 15ರಿಂದ 20 kg ಕಾಯಿ ತಗೊಂಡು ಈ ಸೈಜ್ ಬಂದಿರ್ತಕ್ಕಂಥ ಕಲರ್ ಬಂದಿರ್ತಕ್ಕಂಥ ಕಾಯಿ ತಗೊಂಡೋಗಿ ಮಾರ್ಕೆಟ್ಗೆ ಕೊಟ್ಟಿದ್ದಾರೆ. 150 ರೂಪಾಯಿ ಕೆಜಿ ತಗೊಂಡಿದ್ದಾರೆ. ಬಟ್ ಅವ್ರು ಅದನ್ನ 250 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟು ನಾನು ಕೊಟ್ಟು ಸುಮ್ಮನೆ ಈ ಮಧ್ಯವರ್ತಿಗಳಿಗೆ ತಿನ್ನಿಸ್ಬೇಕಲ್ಲ ಅಂತ ಒಂದು ಉದ್ದೇಶಕ್ಕೆ ನಮಗೊಂದು ಬಂದಂತ ಸ್ವಂತ ಐಡಿಯಾ ಏನಂದ್ರೆ, ನೀವು ಈ ತೋಟಕ್ಕೆ ಡೈರೆಕ್ಟ್ ವಿಸಿಟ್ ಬಂದು ನೀವು ಕೇಳಿದಂತ ಕಾಯಿ, ಉದಾಹರಣೆಗೆ ಈ ಕಾಯಿ ನೋಡಿ, ಈ ಕಾಯಿ ಇದೆ, ಈ ಕಾಯಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಕಾಯಿ ತೋರಿಸಿದ್ರೆ ಈ ಕಾಯಿನ ಈ ರೀತಿ ಕಿತ್ತಿ ನಿಮ್ಗೆ ತೂಕ ಮಾಡಿ ಕೊಡ್ತಾರೆ. 1 kgಗೆ ಎಷ್ಟು ಕಾಯಿ ಬರುತ್ತೆ? ನನ್ನ ಪ್ರಕಾರ 4 ಕಾಯಿಗೆ 1 kg ಬರುತ್ತೆ. ಸೊ 4 ಕಾಯಿಗೆ 1 kgಗೆ ನೀವು 250 ರೂಪಾಯಿ ಬೆಲೆನ ಕೊಟ್ಟು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಖಂಡಿತವಾಗ್ಲೂ ಪರ್ಚೇಸ್ ಮಾಡಿದ್ರೆ ಇದರಿಂದ ಏನೇನು ಉಪಯೋಗ ಅಂದ್ರೆ, ಒಂದು ಕೆಮಿಕಲ್ ಹಾಕ್ದಲೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರ್ತಕ್ಕಂಥ ಆಪಲ್ನ ನೀವು ತಿಂದಂಗಾಗುತ್ತೆ. ಇನ್ನೊಂದು ನಮ್ಮದೇ ಲೋಕಲ್ ಅಲ್ಲಿ ಇರ್ತಕ್ಕಂತಹ ಅವಾಗ ತಾನೇ ಮರದಿಂದ ಕಿತ್ತಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಕಾಯಿನ ತಿಂದಂಗಾಗುತ್ತೆ. ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ರೈತರನ್ನ ನೀವು ಬೆಳೆಸ್ದಂಗಾಗುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡಿ. ಸೊ ಆಪಲ್ ಕೃಷಿ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಮಾಡ್ಬೋದು. ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಕಂಪ್ಲೀಟ್ ತೋಟ ಫುಟೇಜ್ ಕೂಡ ನಾವು ಇದರಲ್ಲಿ ತೋರಿಸ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆಪಲ್ ಫಾರ್ಮಿಂಗ್ ಬಗ್ಗೆ ದಯವಿಟ್ಟು ಅನಿಲ್ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಗಿಡನ ಕೊಡೋದು ಅಲ್ದಲೆ
1 ವರ್ಷ ಅಥವಾ 2 ವರ್ಷ ಏನ್ ನಮ್ದು ಅಪ್ ಇವಾಗ ಮಾರ್ಕೆಟಿಂಗ್ ನಾನು ಬಂದು ಇವತ್ತು ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಇಷ್ಟ. ನಾನು ಕೊಟ್ಟಿರ್ತಕ್ಕಂಥ ರೇಟ್ನಲ್ಲಿ ಒಂದು 4 ಹಾಕಿ ಇದಾಗಲಿ ಅಂತ ಅಷ್ಟೇ. ಅಷ್ಟು ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ. ನಮ್ದು ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಗೂಗಲ್ ಅಲ್ಲಿ ಕೂಡ ನೋಡ್ಬೋದು. ಒಂದು 4.9 ಸ್ಟಾರ್ ರೇಟಿಂಗ್ ಇದೆ. ಸೊ ಇದೇ ರೀತಿ ಆಪಲ್ ಗಿಡಗಳಾಗಲಿ ಯಾವುದೇ ಹಣ್ಣಿನ ಗಿಡಗಳಾಗಲಿ ಬೇಕಾದ ಆರೋಗ್ಯನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಇನ್ನು ರೈತನ ಸಾಧನೆ ನೋಡಲು ಸುತ್ತಮುತ್ತಲಿನ ರೈತರು ಸಹ ತೋಟಕ್ಕೆ ಭೇಟಿಯನ್ನ ನೀಡ್ತಾ ಇದ್ದು, ಬರದ ನಡುವೆ ಕೃಷಿ ಕೈಬಿಡ್ತಾ ಇರುವ ಯುವಕರಿಗೆ ಅನಿಲ್ ಮಾದರಿಯಾಗಿದ್ದಾರೆ. ಹೊಸ ತಂತ್ರಜ್ಞಾನ ಮತ್ತು ವಿಭಿನ್ನ ಬೆಳೆಗಳ ಮೂಲಕ ಕೃಷಿಯಲ್ಲೂ ಯಶಸ್ಸು ಸಾಧಿಸಬಹುದು ಅನ್ನೋದನ್ನ ಈ ಯುವ ರೈತ ತೋರಿಸಿಕೊಟ್ಟಿದ್ದಾನೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.